ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ ಇದೆ. ಫಸ್ಟು ಒಂದು ವಿಡಿಯೋ ಬರ್ತಿರೋದು ಅಂದರೆ ಬೇಸಿಕ್ ಆಪ್ಷನ್ ಟ್ರೇಡಿಂಗ್ ಬೇಸಿಕ್ಕು. ಇನ್ಮೇಲಿಂದ ಬೇಸಿಕ್ ಟು ಅಡ್ವಾನ್ಸು ಫ್ರೀ ಆಫ್ ಕಾಸ್ಟ್ ಹೇಳ್ಕೊಡ್ತೀನಿ ಎಲ್ಲರಿಗೂ. ಆದರೆ ಇಲ್ಲಿ ಎಲ್ಲ ತಿಳ್ಕೊಂಡು ಸಾಕು, ನೀವು ಬೇರೆ ಕಡೆ ಏನೋ ಕೋರ್ಸ್ ಮಾಡೋ ಅವಶ್ಯಕತೆ ಏನಿರಲ್ಲ. ಸೊ ಆಪ್ಷನ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಫಸ್ಟ್ ಇವತ್ತು. ಆಪ್ಷನ್ ಬೇಸಿಕಲ್ಲಿ ಫಸ್ಟ್ ಏನೋ ತಿಳ್ಕೊಬೇಕು ಅಂದರೆ ಬೇಸಿಕಲ್ಲಿ ಬೇಸಿಕ್ ವಿಡಿಯೋ ಆಗಿರುತ್ತಿದ್ದು. ಹಾಗಾಗಿ ಲೈಟ್ ಇವೆಲ್ಲ ತಿಳ್ಕೊಂಡಿರ್ಬೇಕು. ಫಸ್ಟು ನೀವು ಆಪ್ಷನ್ ಟ್ರೇಡಿಂಗ್ ಕೊಡ್ತೀರಿ ಅಂತ ಅಂದರೆ ಫಸ್ಟ್ ಇಂಡಿಯಾ ಮಾರ್ಕೆಟಲ್ಲಿ ಇವೆಲ್ಲ ತಿಳ್ಕೊಂಡಿರ್ಬೇಕು. ಏನೋ ತಿಳ್ಕೊಬೇಕು ಆಪ್ಷನ್ ಬೇಸಿಕಲ್ಲಿ. ಈಗ ಆಪ್ಷನ್ ಟೈಪ್ಸ್ ಅಂತ ಇತ್ತು ನೋಡಿ. ಆಪ್ಷನ್ ಟೈಪ್ಸಲ್ಲಿ ಎರಡು ಥರ ಟೈಪ್ಸ್ ಇರ್ತವೆ. ಒಂದು ಕಾಲ್ ಆಪ್ಷನು, ಒಂದು ಪುಟ್ ಆಪ್ಷನು ಅಂತ. ಅಂದರೆ ಇದು ಆಪ್ಷನ್ ಟೈಪ್ಸ್ ತಿಳ್ಕೊಂಡಿರಿ, ಮುಂದೆ ಹೇಳ್ಕೊಡ್ತೀನಿ. ಕಾಲ್ ಆಪ್ಷನ್ ಅಂದರೆ ಕಾಲ್ ಆಪ್ಷನು, ಪುಟ್ ಆಪ್ಷನ್ ಅಂದರೆ ಬೇಸಿಕ್ ವಿಡಿಯೋ ಆಗಿರ್ತಿದ್ದು. ಬೇಸಿಕಲ್ಲಿ ಬೇಸಿಕ್ ವಿಡಿಯೋ. ನೆಕ್ಸ್ಟು ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಟ್ರೈಕ್ ಪ್ರೈಸಲ್ಲಿ 3 ಟೈಪ್ ಬರ್ತವೆ: ATM, OTM, ITM ಅಂತ. IATM ಆಯ್ತಲ್ಲ ಇಲ್ಲಿ. ಸ್ಟ್ರೈಕ್ ಪ್ರೈಸಲ್ಲಿ ATM, OTM, ITM ಅಂತ 3 ಬರ್ತವೆ. ಅವೆಲ್ಲ ಹೇಳ್ಕೊಡ್ತೀನಿ. ಸ್ಟಾರ್ಟಿಂಗ್ ಇದೆಲ್ಲ ತಿಳ್ಕೊಂಡಿರಿ ಸಾಕು. ಬೇಸಿಕ್ ಇಷ್ಟು ಜನರಲ್ ಸ್ವಲ್ಪ ತಿಳ್ಕೊಂಡಿರಿ. ಎಕ್ಸ್ಪೈರಿ ಡೇ ಬರುತ್ತೆ. ಇದು ನನಗೆ ಮಾತ್ರೆಗಳಲ್ಲಿ ಎಲ್ಲ ಯಾವ್ದಾದ್ರು ಪ್ರಾಡಕ್ಟ್ಗಳಲ್ಲಿ ಹೆಂಗಿರುತ್ತೆ ಎಕ್ಸ್ಪೈರಿಗಳು. ಎಕ್ಸ್ಪೈರಿ ಮುಗಿದಾದ್ಮೇಲೆ ಡೇಟ್ ಬಂದಾದ್ಮೇಲೆ ಮುಗಿಯುತ್ತಲ್ವ, ಆ ಥರನೇ ಇದರಲ್ಲಿ ಆಪ್ಷನಲ್ಲಿ ವೀಕ್ಲಿ ಎಕ್ಸ್ಪೈರಿ ಐತೆ, ಮಂತ್ಲಿ ಎಕ್ಸ್ಪೈರಿ ಐತೆ, ಕ್ವಾರ್ಟರ್ಲಿ ಎಕ್ಸ್ಪೈರಿ ಮತ್ತು ಇಯರ್ಲಿ ಎಕ್ಸ್ಪೈರಿ ಅಂತ ಇದೆ. ಜಾಸ್ತಿ ಮಾಡೋದು ವೀಕ್ಲಿ ಎಕ್ಸ್ಪೈರಿ, ಮಂತ್ಲಿ ಎಕ್ಸ್ಪೈರಿ ಅಷ್ಟೇ. ಕ್ವಾರ್ಟರ್ಲಿ, ಇಯರ್ಲಿ ಎಲ್ಲ ಜಾಸ್ತಿ ಯಾರು ಮಾಡೋಕ್ಕೆ ಹೋಗಲ್ಲ ರಿಟೇಲರ್ಸ್ಗಳು. ಪ್ರೀಮಿಯಮ್ಗಳು ಏನಿರುತ್ತೆ, ಕಾಲ್ ಆಪ್ಷನ್ ಪ್ರೀಮಿಯಮ್ ಇರುತ್ತೆ, ಪುಟ್ ಆಪ್ಷನ್ ಪ್ರೀಮಿಯಮ್ ಇರುತ್ತೆ. ಪ್ರೀಮಿಯಮ್ ಹೆಂಗೆ ಸೆಲೆಕ್ಟ್ ಮಾಡ್ಕೋಬೇಕು, ಯಾರು ಸೆಲೆಕ್ಟ್ ಮಾಡ್ಕೊಬೇಕು ಅಂತ ಮುಂದೆ ಹೇಳ್ಕೊಡ್ತೀನಿ. ಬೇಸಿಕ್ ವಿಡಿಯೋ ಅಷ್ಟೇ. ಒಂದು ಸ್ವಲ್ಪ ಇಚ್ಛೆಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಬರಲಿ ಅಂತ. ಅದಾದಮೇಲೆ ಲಾರ್ಡ್ ಸೈಜು. ಲಾರ್ಡ್ ಸೈಡ್ಸಲ್ಲಿ ಇಂಡೆಕ್ಸ್ ಇದೆ ನೋಡಿ. ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಇವೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಲಾರ್ಡ್ಸಸ್ ಇರ್ತವೆ. ಇವಾಗ ಪ್ರೆಸೆಂಟ್ ನಿಫ್ಟಿಲಿ 75 ಕ್ವಾಂಟಿಟಿಗೆ ಒಂದು ಲಾರ್ಡ್ ಸಿಗುತ್ತೆ. ಸ್ಟಾಕ್ಸಲ್ಲೂ ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದು. ಸ್ಟಾಕ್ಸಲ್ಲೂ ಬೇರೆ ಬೇರೆ ಲಾಟ್ ಸೈಜಲ್ಲಿ ಇರುತ್ತೆ. ಸ್ವಲ್ಪ ರಿಯಲ್ಸ್ ಆಗಲಿ, ಟಾಟಾ ಮೋಟರ್ಸ್ ಆಗಲಿ ಎಲ್ಲ ಇರ್ತವೆ. ಎಲ್ಲದಕ್ಕೂ ಡಿಫ್ರೆಂಟ್ ಎಕ್ಸಾಂಪಲ್ಲು. ನಿಫ್ಟಿಗೆ 75 ಕ್ವಾಂಟಿಟಿಗೆ ಇದು ಒಂದು ಲಾಟ್ ಆಗುತ್ತೆ. ಅದೆಲ್ಲ ಲಾಟಲ್ಲ ಅಂತ ಮುಂದೆ ಹೇಳ್ಕೊಡ್ತೀನಿ. ಬೇರೆ ಬೇಸಿಕ್ಕು ಜನರಲ್ಲಿ ಗೊತ್ತಿದ್ರು ಸ್ವಲ್ಪ ತಿಳ್ಕೊಳ್ಳಿ ಏನಾಗ್ತದೆ ಹಂಗಿಲ್ಲ. ಆಪ್ಷನ್ ಗ್ರೀಕು ಇದೆಲ್ಲ ಏನು ಗೊತ್ತಾ, ಇಷ್ಟೆಲ್ಲ ಹೇಳಿದ್ನಲ್ಲ, ಲಾಟ್ ಸೈಜ್ ಆಗಲಿ, ಪ್ರೀಮಿಯಮ್ ಆಗಲಿ, ಅವೆಲ್ಲ ಒಂಥರ ಯಾವುದು ಅಂಗನವಾಡಿ ಥರ, ಅಂದರೆ LKG UKG ಥರ ಅಷ್ಟೇ. ನೀವು SLC ಬರೋದು ಇದರಲ್ಲಿ ಆಪ್ಷನ್ ಗ್ರೀಕ್ಸಲ್ಲಿ. ಆಪ್ಷನ್ ಗ್ರೀಕ್ಸಲ್ಲಿ ಡೆಲ್ಟಾ, ಥೀಟಾ, ಗಾಮಾ, ವೇಗ, ರೋ ಅಂತ ಬೇರೆ ಎಲ್ಲ ಬರ್ತವೆ. ಇದ್ರ ಬಗ್ಗೆ ಜನಗಳಿಗೆ ಹೇಳ್ಕೊಡ್ತೀನಿ ಪೂರ್ತಿ. ಇವಾಗ ಏನೇನು ತಿಳ್ಕೊಬೇಕು ಅನ್ನೋದು ಮಾತ್ರ ತಿಳ್ಕೊಳ್ಳಿ ಸಾಕು. ಆಪ್ಷನ್ ಚೈನಲ್ಲಿ ನೀವು ನೋಡಿರಲ್ಲ ಮೇ ಬಿ. ಆಪ್ಷನ್ ಚೇಂಜ್ ಇದು ಸ್ಟ್ರೈಕ್ ಪ್ರೈಸ್ ಅಂದರೆ ಇದೆ ನೋಡಿ. ಈಗ ಸೆನ್ಸೆಕ್ಸ್ ಎಷ್ಟೈತೆ, 82,445 ಐತೆ. ಇವೆಲ್ಲ ಸ್ಟ್ರೈಕ್ ಪ್ರೈಸ್ಗಳು. ಕಾಲ್ದೆಲ್ಲ ಈ ಕಡೆ ಸೈಡ್ ಇದೆ ನೋಡಿ. ಇದು ATM, ಇದು ಹೇಳ್ಕೊಡ್ತೀನಿ ಮುಂದೆ. ಡೀಪ್ ಹಾಕಲ್ಲ. ಡೆಲ್ಟಾ, ಥೀಟಾ ಇವೆಲ್ಲ ಇಲ್ಲಿ ಬರ್ತವೆ. ಇವೆಲ್ಲ ಹೆಂಗೆ ರೀಡ್ ಮಾಡಬೇಕು, ಎಲ್ಲಿ ಕಲಿಬೇಕು, ಯಾವ ಥರ ಕಲಿಬೇಕು ಅಂತ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಬೇಸಿಕ್ ತಿಳ್ಕೊಂಡಿರಿ ಸಾಕು. ಆಪ್ಷನಲ್ಲಿ ಬೈಯಿಂಗ್, ಸೆಲ್ಲಿಂಗು ಅಷ್ಟೇ. ಬೈಯಿಂಗ್ ಸೆಲ್ಲಿಂಗ್ ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ಸೆಲ್ಲಿಂಗ್ ಅಂದರೆ ಏನಕ್ಕೆ ಕೊಡ್ತಾರೆ, ಮಾರ್ಕೆಟ್ ಕೇಳಿಕೊತ್ತಂದರೆ ಸೆಲ್ ಮಾಡ್ಕೋಬೇಕು, ಬೈ ಮಾಡ್ಕೋಬೇಕಾದ್ರೆ ಮ್ಯಾಡಿಕೋಬೇಕು. ಸೊ ಹಂಗೆ ಅನ್ಕೊಂಡಿರ್ತಾರೆ. ಈ ಥರ ಎಲ್ಲ ಆಪ್ಷನ್ ಟ್ರೇಡಿಂಗಲ್ಲಿ ಸೆಲ್ಲಿಂಗ್ ಮಾಡಬೇಕು ಅಂದರೆ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ, ಕ್ಯಾಪಿಟಲ್ ಜಾಸ್ತಿ ಬೇಕಂತೆ. ಸುಮಾರು ಜನ ಗೊತ್ತಿರುತ್ತೆ ಬೈಯಿಂಗು ಸೆಲ್ಲಿಂಗು ಏನಂತ, ಆದರೆ ಇದು ಡೀಟೇಲಾಗಿ ಗೊತ್ತಿರಲ್ಲ ಅಷ್ಟೇ. ಬೈಯಿಂಗ್ ಎಲ್ಲಿ ಮಾಡ್ತಾರೆ, ಸೆಲ್ಲಿಂಗ್ ಎಲ್ಲಿ ಮಾಡ್ತಾರೆ ಅಂತ. ಆಪ್ಷನ್ ಬೈಯಿಂಗ್ ಎಲ್ಲ ನಿಮಗೆ ಒಂದು 10-20 ಸ್ಟಾರ್ಟ್ ಆಗಿಬಿಡುತ್ತೆ. ಆಪ್ಷನ್ ಸೆಲ್ಲಿಂಗ್ ಹಂಗಲ್ಲ. ನೀವು ಕ್ಯಾಪಿಟಲ್ ಹತ್ತಿರ ನಿಮ್ಗೆ ಜಾಸ್ತಿ ಹಿಡ್ಕೋಬೇಕಾಗ್ತದೆ. 1 ಲಕ್ಷ, 2 ಲಕ್ಷ, 3 ಲಕ್ಷ, 1 2 ಸೆಲ್ ಮಾಡೋಕ್ಕೆ. ಆಪ್ಷನ್ ಸ್ಟ್ರಾಟಜಿಗಳು ಹೇಳ್ಕೊಡ್ತೀನಿ. ಸ್ಟ್ರಾಟಜಿ ಏನಿಲ್ಲ, ಬುಲ್ಲಿಶ್ ಸೆಲ್ಲಿಂಗ್ ಇರಬೇಕು, ಬಿಯರಿಶ್ ಸೆಲ್ಲಿಂಗ್ ಇರಬೇಕು, ಸೈಡ್ ವೇಸ್ ಸೆಲ್ಲಿಂಗ್ ಇರಬೇಕು ಮಾರ್ಕೆಟ್ ಒಳಗೆ ಅಷ್ಟು ಮಾತ್ರ ತಿಳ್ಕೋಬೇಕು. ಬುಲ್ಲಿಶ್ ಇದ್ದಾಗ ಬೇರೆಸ್ ಕಡೆಗೆ ಹೋಗೋದು, BRS ಇದ್ದಾಗ ಬುಲ್ಲಿಶ್ ಕಡೆಗೆ ಹೋಗೋದು, ಸೈಡ್ ವೇಸ್ ಇದ್ದಾಗ ಕಡೆ ಮಾಡೋದು, ಇವೆಲ್ಲ ಒತ್ತಿ ಕೆಲಸಲ್ಲ ಅವಾಗ. ಎಡ್ಜಿಂಗು ಇವೆಲ್ಲ ಏನಂದರೆ ಇದು ಒಂಥರ PUC ಲೆವೆಲ್ಲು. ನೀವಿನ್ನೂ
ಇಲ್ಲಿ ತನಕ ತಿಳ್ಕೊಂಡ್ರೆ ಆಪ್ಷನ್ ಮಾರ್ಕೆಟಿಂಗ್ ಹೋಗುತ್ತೆ ತಿಳ್ಕೊಂಡ್ರೆ ನೆಕ್ಸ್ಟಿಗಿಂದೆಲ್ಲ ಇಲ್ಲಿ ನೀವು 10th ಪಾಸ್ ಆಗಿರ್ತೀರ. ಆಪ್ಷನ್ ಸ್ಟ್ರಾಟಜಿಲೆಲ್ಲ ಬುಲಿಶ್ ಬೇರೆಸ್ ಸೈಡಲ್ಸಲ್ಲೆಲ್ಲ 10th ಪಾಸ್ ಆಗಿರ್ತಾರೆ. ಇಲ್ಲಿ ಟ್ರೈ ಮಾಡಿದರೆ ನೆಕ್ಸ್ಟಿಗೆಲ್ಲ ಬರ್ತಾರೆ ನೋಡಿ ಎಡ್ಜಿಂಗು. ಇವೆಲ್ಲ PUC ಲೆವೆಲ್ಸು, ಅಡ್ಜಸ್ಟ್ಮೆಂಟ್ಸ್ಗಳು ಹೆಂಗೆ ಅಡ್ಜಸ್ಟ್ ಮಾಡಬೇಕು, ಯಾವ ಪ್ರೀಮಿಯಮ್ ಹುಡುಕ್ಬೇಕು, ಇದೊಂಥರ ಬೇಸಿಕ್ ವಿಡಿಯೋ ಆಗಿರುತ್ತೆ. ಇಲ್ಲಿಂದ ಅಡ್ವಾನ್ಸಾಗಿ ಪೂರ್ತಿ ಮಂತ್ಲಿ ಎಕ್ಸ್ಪೀರಿಯನ್ಸ್ ಹೆಂಗೆ ಮಾಡಬೇಕು, ಸ್ಟ್ರೈಕ್ ಪ್ರೈಸ್ ಎಲ್ಲಿ ತಗೋಬೇಕು, ಇದೆಲ್ಲ ಹೇಳ್ಕೊಡ್ತೀನಿ ಬೇಸಿಕ್ಕಿಂದ. ಇದು ಬರೀ ಯಾರು ಫಸ್ಟಿಂದ ನೋಡಿಲ್ಲ, ಫಸ್ಟ್ ಯಾರು ಕಲಿಬೇಕು ಅಂತಿದ್ದೀರಾ, ಈಗ ಲಾಸ್ಟ್ ಚಾನಲ್ ಮಾಡ್ಕೊಬಿಡಿ, ಬೇರೆ ಕಡೆಗೆಲ್ಲ ಹೋಗ್ಬಿಡಿ. ಯಾಕಂದರೆ ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೇನೆ ಯಾಕೆ ಅಂತ. ಇಷ್ಟೇ ಇರೋದು ಆಪ್ಷನ್ಗಳೇ. ಇದಾದಮೇಲೆ ಇನ್ನೂ ಎರಡಿದ್ದಾವೆ ಮೋಸ್ಟ್ ಇಂಪಾರ್ಟೆಂಟು. ಇಷ್ಟೆಲ್ಲ ಕಲ್ತರು ಮಾರ್ಕೆಟ್ ಒಳಗೆ ಎಮೋಷನ್ ಕಂಟ್ರೋಲ್, ಸೈಕಾಲಜಿ ಕಂಟ್ರೋಲ್ ಇವೆರಡು ಮಾಡಿದ್ರೆ ಸಾಕು. ನೀವು ಎಷ್ಟೆಲ್ಲ ತಿಳ್ಕೊದ್ರೆ ಮ್ಯಾಟ್ರ್ ಆಗಲ್ಲ. ನೀವು ಟ್ರೇಡ್ ಮಾಡ್ಬೇಕಾದ್ರೆ ಎಮೋಷನಲ್ ಕಂಟ್ರೋಲ್ ಇರಬಾರ್ದು, ಸೈಕಾಲಜಿ ಕಂಟ್ರೋಲ್ ಮಾಡ್ಬಾರ್ದು, ಫಾರ್ಮರ್ ಟ್ರೇಡಿಂಗ್ ಮಾಡಬಾರ್ದು. ಫಸ್ಟು ಹೇಳ್ಕೊಡ್ತೀನಿ ಮುಂದೆ ಹೆಂಗೆ ಅಂತ. ಫಸ್ಟ್ ಇವೆಲ್ಲ ಕವರ್ ಮಾಡ್ತೀನಿ ಬೇಸಿಕ್ಕಿಂದ ಕವರ್ ಮಾಡಾದ್ಮೇಲೆ ಅಡ್ವಾನ್ಸ್ ಲೆವೆಲಲ್ಲಿ ಏನೇನು ಬೇಕು. ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ, ಯಾವುದೇ ರೀತಿ ದುಡ್ಡು ಡಿಸ್ಕೌಂಟ್ ಏನು ಮಾಡ್ತಲ್ಲ. ಇದೇ ನೀವು ಆರಾಮಾಗಿ ಕಲ್ತ್ಕೊಳ್ಳಿ ಸಾಕು. ಬೇರೆ ಯೂಟ್ಯೂಬರ್ ಥರ ಇಷ್ಟು ದುಡ್ಡು ಕೊಡಿ ಅಷ್ಟು ದುಡ್ಡು ಕೊಡಿ ಕೋರ್ಸ್ ಗಿಟ್ಸ್ ಏನಿಲ್ಲ, ಎಲ್ಲ ಕೆಡಿಸ್ಕೊಬೇಡಿ. ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಚಾನಲ್ ಆಗಿರ್ತೀನಿ ನಿಮಗೆಲ್ಲ. ಈಗ ನಾನು ಕಲಿಬೇಕು ಅಷ್ಟು ಕಳಿಸ್ಕೊಡ್ತೀನಿ. ಆರಾಮಾಗಿ ಕಲ್ತ್ಕೊಳ್ಳಿ, ಮಾರ್ಕೆಟಲ್ಲಿ ಉಳ್ಕೊಳ್ಳಿ ಸಾಕು, ಸರ್ವೈವ್ ಮಾಡೋದು ಉಳ್ಕೊಳ್ಳಿ.